ಇಲ್ಲೊಂದು ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ. ಎಳೆದಾಗಿದೆ, ಸಿಪ್ಪೆ ಸಹಿತ ಸಣ್ಣ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಒಂದು 6-7 ರೊಟ್ಟಿ ಆಗಂಗೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರಾತ್ರಿ ಅನ್ನ ಮಿಕ್ಕಿತ್ತು, ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಕುದಿದ ಮೇಲೆ ಈ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ಚೆನ್ನಾಗಿ ಕುದಿ ಬರಲಿ ಇದು. ನೋಡಿ, ಇಷ್ಟು ಕುದಿ ಬಂದಿದೆ. ಚೆನ್ನಾಗಿ ಕುದಿಸ್ಬೇಕು ನೀರನ್ನ. ಇದನ್ನು ಈ ರೊಟ್ಟಿಗೆ ಹಾಕ್ಕೊಳ್ತೀನಿ. ಇವಾಗ ಇದನ್ನೆಲ್ಲ ಗಟ್ಟಿಗೆ ಕಲಿಸ್ಕೊತೀನಿ. ಆಮೇಲೆ ತೆಳ್ಳಿ ಮಾಡಿಕೊಂಡು ತಟ್ಬೋದು. ಮೊದಲು ಕಲಿಸ್ಕೊಳ್ತೀನಿ. ರುಬ್ಬೋದಕ್ಕೆ ಒಂದು ಹಿಡಿಯಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಹುರ್ಗಡ್ಲೆ, ಒಂದು 5-6 ಬೆಳ್ಳುಳ್ಳಿ, ಬಿಳಿ ಎಳ್ಳು 1 ಸ್ಪೂನ್ ತೊಗೊಂಡಿದ್ದೀನಿ. 2 ಸ್ಪೂನ್ ಸಾಂಬಾರು ಪೌಡ್ರು. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕು. ಇದನ್ನು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ರುಬ್ಬೋದಕ್ಕೆ 2 ಹುಳಿ ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಹುಣಸೆಹಣ್ಣು ಹಾಕಲ್ಲ. ಇವಾಗ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಇದನ್ನು ಸ್ಟವ್ ಆನ್ ಮಾಡಿ ಒಂದು 3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕಾಯಲಿ ಕುಕ್ಕರ್ಗೆ. ಇಲ್ಲಿ ಒಗ್ಗರಣೆ ಸಾಮಾನು ತೊಗೊಂಡಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಜೀರಿಗೆ, ಕರಿಬೇವು ತೊಗೊಂಡಿದ್ದೀನಿ. ಇದನ್ನು ಹಾಕ್ತೀನಿ. ಇವಾಗ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ನಾನು ಈರುಳ್ಳಿ ಹಾಕಿಲ್ಲ. ಬೇಕಿದ್ದವರು ಈರುಳ್ಳಿ ಹಾಕ್ಕೋಬೋದು. ಸೀಮೆ ಬದನೆಕಾಯಿ, ತೊಗರಿ ಕಾಳು ಹಾಕ್ತಾಯಿದ್ದೀನಿ. ಇಷ್ಟು ಬಾಡಿದ್ಮೇಲೆ ಉಪ್ಪು ಹಾಕ್ತೀನಿ. ರುಚಿಗೆ ಎಷ್ಟು ಬೇಕೋ ನಮಗೆ ಅಷ್ಟು ಹಾಕೊಳ್ಳೋದು. ಇವಾಗ ರುಬ್ಬಾಕಿರೋದು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನಮಗೆ ಕನ್ಸಿಸ್ಟೆನ್ಸಿ ಗೊಜ್ಜಿಂದು ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ತೀನಿ. ಇವಾಗ ಜಾರೆಲ್ಲ ತೊಳೆದು ಸ್ವಲ್ಪ ನೀರು ಹಾಕ್ತೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಷ್ಟು ತೆಳ್ಳಿ ಇರಬೇಕು, ಇಲ್ಲಾಂದರೆ ಕುಕ್ಕರ್ ತಳ ಹಿಡಿದ್ಬಿಡುತ್ತೆ. ಇವಾಗ ಮುಚ್ಚಳ ಮುಚ್ಚಿ 2 ವಿಷಲ್ ತೊಗೊಳ್ತೀನಿ. ಇವತ್ತು ಪೂಜೆ ಮಾಡಿಬಿಟ್ಟು ದೇವ್ರದ್ದು ಆಮೇಲೆ ತಿಂಡಿ ಶುರು ಮಾಡಿದ್ದೀನಿ. ರೇಣುಕಾದೇವಿ ಎಲ್ಲಮ್ಮ ತಾಯಿ ನಮ್ಮನೆ ದೇವರು. ಇದು ನಮ್ಮಲ್ಲೇ ಬಿಡುತ್ತವೆ. ಇವು ಒಂದು 50-60 ಹೂ ಬಿಡುತ್ತವೆ ಮೇಲೆ ತಾರಸಿ ಮೇಲೆ. ನಾವು ಶುಕ್ರವಾರ, ಮಂಗಳವಾರ ಮಾತ್ರ ದೇವ್ರಿಗೆ ಎಡೆ ಮಾಡಿ, ಕಾಯಿ ಬಾಳೆಹಣ್ಣು ಅಥವಾ ಏನಾದರೂ ಸರಿ ಎಡೆ ಮಾಡಿ, ಡೈಲಿ ಸಕ್ಕರೆ ಬೆಲ್ಲ ಎಡೆ ಮಾಡ್ತೀವಿ. ಮಂಗಳವಾರ, ಶುಕ್ರವಾರ ಬಾಳೆಹಣ್ಣು, ಕಾಯಿ ಯಾವುದಿರುತ್ತೆ ಮನೆಯಲ್ಲಿ, ಹಣ್ಣುಗಳು, ಸೇಬು, ದಾಳಿಂಬೆ ಯಾವುದಿದ್ರೂ ಸರಿ ಎಡೆ ಮಾಡ್ತೀವಿ. ಬಾಕಿ ದಿನ ಮಾಮೂಲಿ ಪೂಜೆ ಅಷ್ಟೇ. ದೀಪ ಹಚ್ಚಿ ಹೂವು ಧರಿಸ್ತೀವಿ. ಪೂಜೆ ಮಾಡಿ ಇವಾಗ ತಿಂಡಿಗೆ ಮಾಡೋಕ್ಕೆ ಹೋಗ್ತೀನಿ. ತವಾಗೆ ಎಣ್ಣೆ ಹಾಕ್ಬಿಟ್ಟು ರೊಟ್ಟಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 2 ತೆಳ್ಳಗಿರಬೇಕು, ತುಂಬ ಗಟ್ಟಿ ಕಲಿಸ್ಬಾರ್ದು. ಒಂದು 5-6 ರೊಟ್ಟಿ ಆಗಂಗೆ ಕಲಿಸ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಹಚ್ಕೊಬಿಟ್ಟು 1-2 ಉಂಡೆ ಇಟ್ಕೊಂಡಿದ್ದೀನಿ ಮೊದಲು. ಈಗ ನೀರು ಕೈ ಮಾಡಿಕೊಂಡು ಹೀಗೆ ತಟ್ತಾ ಬರೋದು. ಕೈ ಗಂಟಿದ್ರೆ ನೀರು ಕೈ ಮಾಡ್ಕೋಬೇಕು. ಮತ್ತೆ ಹೀಗೆ ನೀರು ಕೈ ಮಾಡ್ಕೊಂಡು ಹೀಗೆ ತಟ್ತಾ ಬಂದರೆ ಅದೇ ಬರುತ್ತೆ. ಹಿಟ್ಟು ಗಟ್ಟಿ ಮಾಡ್ಕೋಬಾರ್ದು, ಸ್ವಲ್ಪ ತೆಳ್ಳಿನೇ ಇರಬೇಕು ಈ ತವಾ ರೊಟ್ಟಿಗೆ. ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಹೀಗೆ ತಟ್ಕೊಳ್ಳೋದು. ಚೆನ್ನಾಗಿ ಬರುತ್ತೆ ರೊಟ್ಟಿ. ಕೈಗೇನಾರು ಅಂಟಿದ್ರೆ ಮತ್ತೆ ನೀರು ಹಚ್ಕೊಳ್ಳೋದು. ನೋಡಿ, ಇವಾಗ ಹೀಗೆ ತಟ್ಕೊಂಡಿದ್ದೀನಿ. ಇದನ್ನು ಸ್ಟವ್ ಆನ್ ಮಾಡಿ ಇಡ್ತೀನಿ. ನೋಡಿ, ಸ್ಟವ್ ಆನ್ ಮಾಡಿ ಒಂದು ತವಾ ಇಟ್ಟಿದ್ದೀನಿ. ಈಗ ಗೊಜ್ಜು ರೆಡಿಯಾಗಿದೆ. ನೋಡಿ, ಈ ರೀತಿ ಬಂದಿದೆ. ಇದೆಲ್ಲ ತಿರುಗ್ಬಿಟ್ಟು ಹಾಕ್ಕೊಳ್ಳೋದಷ್ಟೇ.
ಈ ರೀತಿ ರೊಟ್ಟಿ ಚೆನ್ನಾಗಿ ಬೇಯಬೇಕು, ಆವಾಗ ಟರ್ನ್ ಮಾಡಬೇಕು, ಇಲ್ಲಾಂದರೆ ಬರೋದಿಲ್ಲ, ಕಿತ್ತೋಗ್ಬಿಡುತ್ತೆ. ಈ ರೀತಿ ಎರಡು ಕಡೆ ಬೇಯಿಸ್ಕೊಳ್ಳೋದು. ಬೇಕಿದ್ದರೆ ಎಣ್ಣೆ ತುಪ್ಪ ಹಾಕೋಬೋದು, ನಾನು ಏನೂ ಹಾಕೊಳ್ಳಲ್ಲ. ನನ್ನ ಗಂಡಂಗಾದರೆ ತುಪ್ಪ ಹಾಕ್ತೀನಿ ಮೇಲೆ, ನಾನು ಹಾಗೆ ತಿಂದ್ಬಿಡ್ತೀನಿ. ನನ್ನ ಗೊಜ್ಜಿಗೆ ಮಾತ್ರ ತುಪ್ಪ ಹಾಕೋತೀನಿ. ಇದು ಚೆನ್ನಾಗಿ ಬೇಯಲಿ. ನೋಡಿ ಎರಡು ಕಡೆ ಬೆಂದಿದೆ. ಇವಾಗ ತವ ತೆಗೆದುಬಿಟ್ಟು ಇನ್ನೊಂದು ತವ ಇಡ್ತೀನಿ. ಇದು ಬೆಂದ್ಕೊಳ್ಳಿ ರೊಟ್ಟಿ ಎರಡು ಕಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಸರ್ವ್ ಮಾಡೋಣ. ಹಸಿಕಾಳಿದ್ದಾಗ ಅವರೆಕಾಳು, ತೊಗರಿಕಾಳು ಯಾವ್ದು ಬೇಕಾದ್ರೂ ಹಾಕೋಬೋದು. ಹಸಿಕಾಳು ಇಲ್ಲ ಅಂದಾಗ ಕಡಲೆಬೇಳೆ, ಹೆಸರುಬೇಳೆ, ಅವರೆಬೇಳೆ ಬರುತ್ತಲ್ಲ, ಅದು ಮೂರನ್ನೂ ಯಾವ್ದಾದ್ರು ಒಂಚೂರು ಹಾಕಿದ್ರೆ ತರಕಾರಿಗೆ ಒಂದು 2-3 ಸ್ಪೂನ್ ಹಾಕ್ಬಿಟ್ರೆ ತರಕಾರಿಗೆ ತುಂಬ ಟೇಸ್ಟ್ ಬರುತ್ತೆ. ನಾನಿವತ್ತು ಹಸಿಕಾಳಿತ್ತು, ತೊಗರಿಕಾಳು ಮನೇಲಿ ಹಾಕಿದ್ದೀನಿ. ನೋಡಿ ಸರ್ವ್ ಮಾಡಿದ್ದೀನಿ. ಇದಕ್ಕೆ ಮೇಲೆ ತುಪ್ಪ ಹಾಕ್ಕೊಳ್ಳೋದು. ತುಪ್ಪ ಯಾರೇ ಆದರೂ ಸರಿ ತಿನ್ನಲೇಬೇಕು, ಮೂಳೆಗಳಿಗೆ ತುಂಬಾ ಒಳ್ಳೆಯದು. ಇವಾಗ ರೊಟ್ಟಿ ಒಂದು ಹಾಕ್ಕೊಂಡಿದ್ದೀನಿ, ಇನ್ನೊಂದು ಬೇಯ್ತಾ ಇದೆ. ಈ ರೀತಿ ಸರ್ವ್ ಮಾಡಿಕೊಡಿ. ಬಿಸಿ ಬಿಸಿ ರೊಟ್ಟಿ 3 ತಿಂದ್ಬಿಡ್ತಾರೆ. ಈ ಥರ ತೆಳ್ಳಗೆ ಮಾಡಿಕೊಟ್ರೆ ನೋಡಿ ಎಷ್ಟು ತೆಳ್ಳಗಿದೆ. ಹಸಿಟ್ಟಲ್ಲಿ ತಟ್ಟಿದ್ರೆ ಉಪ್ಕೊಳ್ಳುತ್ತೆ ರೊಟ್ಟಿ. ಮಣೆ ಇಟ್ಕೊಂಡು ಹಸಿಟ್ಟು ಹಾಕ್ಕೊಂಡು ತಟ್ಟಿದ್ರೆ. ಇದು ನಾನು ದಿಢೀರ್ನೇ ಮಾಡ್ಬೋದು ಅಂದ್ಬಿಟ್ಟು ಇದೇ ರೀತಿ ನಾನು ಮಾಡ್ಬಿಡೋದು. ಇದು ಬೇಯ್ತಾ ಇದೆ. ಈ ರೊಟ್ಟಿ ಬೇಯಲಿ ಚೆನ್ನಾಗಿ. ಈ ರೀತಿ ಸರ್ವ್ ಮಾಡಿಕೊಡಿ ಮನೆಯವ್ರಿಗೆ. ಒಂದು ಕಟ್ ಪುದೀನ ತೊಗೊಂಡಿದ್ದೀವಿ. ಇದು ಹಾಗೇ ಬಿಡಿಸ್ಬಿಟ್ಟು ಈ ಥರ ಎಲೆನ ಬಿಡಿಸ್ಬಿಟ್ಟು ಡಬ್ಬಿಗೆ ಹಾಕೋ, ಕವರ್ಗೆ ಹಾಕೋ ಇಟ್ಟರೆ ಒಣಗೋಗ್ಬಿಡುತ್ತೆ. ಅದ್ರ ಬದಲು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ನಿಂಬೆ ಹುಳಿ ಹಾಕೋಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಬಿಟ್ರೆ, ನಾವು ಬಾತ್ ಮಾಡಿದಾಗ, ಆಮೇಲೆ ಚಾಟ್ಸ್ಗಳು, ಸೌತೆಕಾಯಿ ಚಾಟು, ಅದಕ್ಕೆ ಮತ್ತು ಚಟ್ನಿ ಮಾಡಿದಾಗ ಎಲ್ಲ ಒಂದೊಂದು ಸ್ಪೂನ್ ಹಾಕೋಬೋದು. ಒಂದು 15 ದಿವಸ, ಒಂದು 20 ದಿವಸ ಇರುತ್ತೆ ಫ್ರಿಜ್ಜಲ್ಲಿ. ಈ ರೀತಿ ನೀವು ಮಾಡಿ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಏನೂ ಹಾಕಲ್ಲ, ಬರೀ ಸೊಪ್ಪು ಹಾಕ್ಬಿಡ್ತೀನಿ, ನಿಂಬೆ ರಸ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ, ನೀರು ಹಾಕಿ ಸ್ವಲ್ಪ. ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಉಪ್ಪು ಮಾತ್ರ ಹಾಕಿಲ್ಲ, ನಿಂಬೆ ಹುಳಿ ಹಾಕಿದ್ದೀನಿ. ನಿಂಬೆ ಹುಳಿ ಹಾಕೋದು ಯಾಕೆ ಗೊತ್ತಾ, ಗ್ರೀನಾಗಿ ಇರುತ್ತೆ ಅಂತ. ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ ಫ್ರಿಜ್ಜಲ್ಲಿ ನಿಂಬೆ ಹುಳಿ ಹಾಕಿ ಹಾಗೆ ರುಬ್ಕೊಬಿಟ್ರೆ. ಅದಕ್ಕೆ ಏನಾದರೂ ಮಾಡಿದಾಗ ಒಂದೊಂದು ಸ್ಪೂನ್ ಹಾಕ್ಕೋಬೋದು. ಈ ರೀತಿ ನೀವು ಮಾಡಿ ಇಟ್ಕೊಳ್ಳಿ. ಸಂಜೆ ತಿಂಡಿಗೆ ಇಬ್ರಿಗಾಗಷ್ಟು ಪುರಿ ಹಾಕ್ಕೊಂಡಿದ್ದೀನಿ. ಇದು ಜಾಸ್ತಿ ಹೊಟ್ಟೆ ತುಂಬಲ್ಲ, ಎಷ್ಟು ಪುರಿ ಹಾಕಿದ್ರೂ. ಈಗ ಇದನ್ನು ಇಬ್ರಿಗಾಗಷ್ಟು ಹಾಕಿದ್ದೀನಿ. ಸಂಜೆ ಹೊತ್ತು ಸ್ವಲ್ಪ ಸ್ವಲ್ಪ ತಿನ್ನೋದಕ್ಕೆ ಕಾಫಿ ಟೀ ಜೊತೆ. ಇದನ್ನು ಕ್ಲೀನಾಗಿ ತೊಳ್ಕೊಂಡು ಸೋರು ಹಾಕ್ಕೊಳ್ತೀನಿ ಮೊದಲಿಗೆ. ಇಲ್ಲಿ ಮೊದಲಿಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ತೊಗೊಂಡಿದ್ದೀನಿ. ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಹಾಕೋಣ ಒಗ್ಗರಣೆ ಸಾಮಾನು. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಪುರಿನ ಈ ಥರ ನೀರಲ್ಲಿ ತೊಳೆದ್ಬಿಟ್ಟು ಒಂದು ಜಾಲರಿಗೆ ಸೋರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ನೆನೆಸ್ಬಾರ್ದು, ಹಾಕಿ ತೊಳೆದ್ಬಿಟ್ಟು ತೆಗೆದುಬಿಡ್ಬೇಕು. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. 5 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಇದಾದಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಅರ್ಧ ದಪ್ಪ ಮೆಣಸಿನ್ಕಾಯಿ, ಟೊಮೊಟೊ, ಇದನ್ನೆಲ್ಲ ಹಾಕ್ತೀನಿ. ಇವಾಗ ಇಷ್ಟು ಫ್ರೈ ಆದಮೇಲೆ ಪುರಿ ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಉಪ್ಪು ನೋಡ್ಕೊಂಡು ಹಾಕ್ತೀನಿ. ಸ್ವಲ್ಪ ಕೆಲವು ಪುರಿಲಿ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕ್ತೀನಿ. ಎಲ್ಲ ಮಿಕ್ಸ್ ಮಾಡ್ತೀನಿ. ಇವಾಗ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತೀನಿ. ಕೆಲವು ಪುರಿಲಿ ಉಪ್ಪಿನಂಶ ಇರುತ್ತೆ. ಇವಾಗ ಸ್ವಲ್ಪ ಹಾಕಿದ್ದೀನಿ, ನೋಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಇಷ್ಟಾದಮೇಲೆ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸ್ಟವ್ ಆಫ್ ಮಾಡಿ ಅರ್ಧ ನಿಂಬೆ ರಸ ಹಾಕ್ತೀನಿ ಲಾಸ್ಟಲ್ಲಿ. ನಿಂಬೆ ರಸ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ರೆ ಪುರಿ ಉಪ್ಪಿಟ್ಟು ರೆಡಿ. ಟೀ ಟೈಮಲ್ಲಿ ಒಂದು ಸ್ವಲ್ಪ ತಿನ್ಬೋದು.